ಭಾರತದ ಸಂವಿಧಾನದ ವಿಧಿ 87, ಆರ್ಟಿಕಲ್ 87 ರಾಷ್ಟ್ರಪತಿಗಳು ಸಂಸತ್ತನ್ನು ಉದ್ದೇಶಿಸಿ ಮಾಡುವ ವಿಶೇಷ ಭಾಷಣಕ್ಕೆ ಸ್ಪೆಷಲ್ ಅಡ್ರೆಸ್ ಸಂಬಂಧಿಸಿದೆ. ಈ ವಿಧಿಯು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವಿನ ಸಂಪರ್ಕವನ್ನು ಎತ್ತಿ ತೋರಿಸುತ್ತದೆ. ಇದರ ಸಂಪೂರ್ಣ ವಿವರಣೆ ಇಲ್ಲಿದೆ. ವಿಧಿ 87ರ ಪ್ರಮುಖ ಅಂಶಗಳು. ಈ ವಿಧಿಯು 2 ನಿರ್ದಿಷ್ಟ ಸಂದರ್ಭಗಳಲ್ಲಿ ರಾಷ್ಟ್ರಪತಿಗಳು ಸಂಸತ್ತಿನ ಉಭಯ ಸದನಗಳನ್ನು ಲೋಕಸಭೆ ಮತ್ತು ರಾಜ್ಯಸಭೆ ಉದ್ದೇಶಿಸಿ ಭಾಷಣ ಮಾಡುವುದನ್ನು ಕಡ್ಡಾಯಗೊಳಿಸುತ್ತದೆ. 1. ಸಾರ್ವತ್ರಿಕ ಚುನಾವಣೆಯ ನಂತರದ ಮೊದಲ ಅಧಿವೇಶನ. ಪ್ರತಿ ಲೋಕಸಭಾ ಚುನಾವಣೆಯ ನಂತರ ನಡೆಯುವ ಮೊದಲ ಅಧಿವೇಶನದ ಆರಂಭದಲ್ಲಿ ರಾಷ್ಟ್ರಪತಿಗಳು ಭಾಷಣ ಮಾಡುತ್ತಾರೆ. 2. ಪ್ರತಿ ವರ್ಷದ ಮೊದಲ ಅಧಿವೇಶನ. ಪ್ರತಿ ವರ್ಷದ ಆರಂಭದ ಮೊದಲ ಅಧಿವೇಶನದ ಸಾಮಾನ್ಯವಾಗಿ ಬಜೆಟ್ ಅಧಿವೇಶನ ಮೊದಲ ದಿನದಂದು ರಾಷ್ಟ್ರಪತಿಗಳು ಉಭಯ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಈ ವಿಧಿಯ ಮುಖ್ಯ ಲಕ್ಷಣಗಳು. ಜಂಟಿ ಅಧಿವೇಶನ. ಈ ಭಾಷಣದ ಸಮಯದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರೆಲ್ಲರೂ ಒಂದೇ ಕಡೆ ಸೆಂಟ್ರಲ್ ಹಾಲ್ ಅಥವಾ ಹೊಸ ಸಂಸತ್ ಭವನದ ಲೋಕಸಭಾ ಸಭಾಂಗಣದಲ್ಲಿ ಸೇರುತ್ತಾರೆ. ಸರ್ಕಾರದ ನೀತಿಗಳ ಪ್ರತಿಬಿಂಬ. ರಾಷ್ಟ್ರಪತಿಗಳ ಈ ಭಾಷಣವನ್ನು ವಾಸ್ತವವಾಗಿ ಕೇಂದ್ರ ಸಚಿವ ಸಂಪುಟವು ಸಿದ್ಧಪಡಿಸುತ್ತದೆ. ಇದರಲ್ಲಿ ಸರ್ಕಾರದ ಕಳೆದ ವರ್ಷದ ಸಾಧನೆಗಳು ಮತ್ತು ಮುಂದಿನ ವರ್ಷದ ಕಾರ್ಯಯೋಜನೆಗಳು ಹಾಗೂ ನೀತಿಗಳ ಬಗ್ಗೆ ಉಲ್ಲೇಖವಿರುತ್ತದೆ. ಕಾರಣಗಳ ವಿವರಣೆ. ಸಂಸತ್ತನ್ನು ಏತಕ್ಕಾಗಿ ಕರೆಯಲಾಗಿದೆ ಎಂಬ ಕಾರಣಗಳನ್ನು ರಾಷ್ಟ್ರಪತಿಗಳು ಈ ಭಾಷಣದ ಮೂಲಕ ಸಂಸತ್ತಿಗೆ ತಿಳಿಸುತ್ತಾರೆ. ವಂದನಾ ನಿರ್ಣಯ. ಮೋಷನ್ ಆಫ್ ಥ್ಯಾಂಕ್ಸ್. ರಾಷ್ಟ್ರಪತಿಗಳ ಭಾಷಣದ ನಂತರದ ಪ್ರಕ್ರಿಯೆ ಬಹಳ ಮುಖ್ಯವಾದುದು. ರಾಷ್ಟ್ರಪತಿಗಳ ಭಾಷಣ ಮುಗಿದ ನಂತರ ಉಭಯ ಸದನಗಳಲ್ಲಿ ಈ ಭಾಷಣದ ಕುರಿತು ಸುದೀರ್ಘ ಚರ್ಚೆ ನಡೆಯುತ್ತದೆ. ಈ ಚರ್ಚೆಯ ನಂತರ ವಂದನಾ ನಿರ್ಣಯ ಮೋಷನ್ ಆಫ್ ಥ್ಯಾಂಕ್ಸ್ವನ್ನು ಮಂಡಿಸಿ ಮತಕ್ಕೆ ಹಾಕಲಾಗುತ್ತದೆ. ಗಮನಿಸಿ, ಈ ನಿರ್ಣಯವು ಲೋಕಸಭೆಯಲ್ಲಿ ಅಂಗೀಕಾರವಾಗುವುದು ಕಡ್ಡಾಯ. ಒಂದು ವೇಳೆ ಇದು ಸೋಲನ್ನು ಅನುಭವಿಸಿದರೆ ಅದು ಸರ್ಕಾರದ ಮೇಲಿನ ವಿಶ್ವಾಸದ ಕೊರತೆಯನ್ನು ತೋರಿಸುತ್ತದೆ ಮತ್ತು ಸರ್ಕಾರವು ರಾಜೀನಾಮೆ ನೀಡಬೇಕಾದ ಸಂದರ್ಭ ಬರಬಹುದು. ವಿಧಿ 87ರ ತಿದ್ದುಪಡಿ ಇತಿಹಾಸ. ಮೂಲ ಸಂವಿಧಾನದಲ್ಲಿ ಪ್ರತಿ ಅಧಿವೇಶನದ ಆರಂಭದಲ್ಲಿ ರಾಷ್ಟ್ರಪತಿಗಳು ಭಾಷಣ ಮಾಡಬೇಕೆಂದಿತ್ತು. ಆದರೆ 1951ರ ಮೊದಲನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಇದನ್ನು ಬದಲಾಯಿಸಿ ಕೇವಲ ವರ್ಷದ ಮೊದಲ ಅಧಿವೇಶನಕ್ಕೆ ಸೀಮಿತಗೊಳಿಸಲಾಯಿತು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ವಿಧಿ 87 ಎನ್ನುವುದು ಸರ್ಕಾರದ ದೃಷ್ಟಿಕೋನವನ್ನು ಸಂಸತ್ತಿನ ಮುಂದೆ ಇಡುವ ಮತ್ತು ಸಂಸತ್ತಿಗೆ ಸರ್ಕಾರದ ಮೇಲೆ ನಿಗಾ ಇಡಲು ಅವಕಾಶ ಮಾಡಿಕೊಡುವ ಒಂದು ಪ್ರಮುಖ ಸಾಂವಿಧಾನಿಕ ಸಾಧನವಾಗಿದೆ.